ಜೈ ವಾಸವಿ ಶ್ರೀಮಾತಾ ಸ್ಯಾರಿ ಕುಚ್ಚು ಡಿಸೈನ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಈ ಥರ ಆರ್ಚ್ ಹಾಕೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಸೀರೆಗೆ 6 ಎಳೆ ದಾರ ತಗೊಂಡು ಲಾಕ್ ಮಾಡ್ಕೊಂಡಾದಮೇಲೆ 3 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು ಸೀರೆಗೆ. ಮತ್ತು ಇವಾಗ 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕ್ಕೊಂಡು ಅದು ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸೀರೆ ಒಳಗಡೆಯಿಂದ ದಾರ ತಂದು ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ಇದಕ್ಕೆ ಬೀಡನ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಕ್ರಿಸ್ಟಲ್ ಬೀಡನ್ನ ತೊಗೊಂಡಿದ್ದೀನಿ. ಸೀರೆಗೆ ಮ್ಯಾಚಿಂಗ್ ಆಗೋ ಕ್ರಿಸ್ಟಲ್ ಬೀಡನ್ನ ತೊಗೊಂಡಿದ್ದೀನಿ. ನಿಮಗೆ ಬೇಕಾದರೆ ಗೋಲ್ಡ್ ಬೀಡನ್ನು ನೀವು ಹಾಕ್ಕೋಬೋದು. ನಿಮ್ಮ ಸೀರೆಗೆ ಯಾವ ಥರದ್ದು ಮ್ಯಾಚ್ ಆಗುತ್ತೋ ನೋಡಿಕೊಂಡು ಆ ಥರದ್ದು ತೊಗೊಂಡು ಹಾಕ್ಕೊಳ್ಳಿ. ಬೀಡ್ ಹಾಕಿದ್ಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಸೀರೆ ಒಳಗಡೆಯಿಂದ ದಾರ ತಂದು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಇವಾಗ 5 ಚೈನ್ ಹಾಕಿದ್ದೀನಿ. 5 ಚೈನ್ ಹಾಕಿದ್ಮೇಲೆ ಸೀರೆನ ಉಲ್ಟಾ ತಗೊಂಡು ಬೀಡ್ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಹೋಗಿ ಆ ಲಾಕಲ್ಲೇ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 3 ಚೈನ್ ಹಾಕಿ ಲಾಕ್ ಒಳಗಡೆ ಲಾಕ್ ಮಾಡಬೇಕು. ಪ್ರೀವಿಯಸ್ದು ಏನು ಲಾಕ್ ಇರುತ್ತಲ್ಲ ಸೀರೆ ಟರ್ನ್ ಮಾಡಿದ್ಮೇಲೆ ಅಲ್ಲಿ ಲಾಕಲ್ಲೇ ಲಾಕ್ ಮಾಡಿಕೊಂಡು ಮತ್ತೆ ಇವಾಗ ಸ್ಟ್ರೈಟ್ ತಿರುಗಿಸ್ಕೊಂಡು ಸೀರೆನ ಸ್ಟ್ರೈಟ್ ತಿರುಗಿಸ್ಕೊಂಡಾದಮೇಲೆ ನಾವು ಇದಕ್ಕೆ ಡಬಲ್ ಕ್ರೋಶನ ಹಾಕ್ತಾಯಿದ್ದೀವಿ. ಡಬಲ್ ಕ್ರೋಶ ಅಂದರೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಹೋಗಬೇಕು. ಈ ಬೀಡ್ ಮೇಲೆ ಏನು ನಾವು 5 ಚೈನ್ ಹಾಕಿರ್ತೀವಲ್ಲ ಅದ್ರ ಒಳಗಡೆಯಿಂದ ದಾರ ತಂದು 2 ದಾರನ ಒಂದು ಮಾಡಿ 2 ದಾರನ ಒಂದು ಮಾಡಿದ್ರೆ ಡಬಲ್ ಕ್ರೋಶ ಆಗುತ್ತೆ. ಆ ಥರ ಈ ಪ್ರತಿಯೊಂದು ಸತಿನೂ ಈ 5 ಚೈನ್ ಒಳಗಡೆ ಡಬಲ್ ಕ್ರೋಶ ಹಾಕ್ತಾ ಹೋಗಬೇಕು. ಅದು ಎಷ್ಟು ಇಡಿಸುತ್ತೋ ಅಷ್ಟು ಡಬಲ್ ಕ್ರೋಶನ ಹಾಕ್ಕೋಬೇಕಾಗುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಸ್ಕಿಪ್ ಮಾಡ್ತೀರಾ ನೋಡಿದ್ರೆ ನಿಮಗೆ ಪ್ರತಿಯೊಂದು ಅರ್ಥ ಆಗುತ್ತೆ ಫ್ರೆಂಡ್ಸ್, ಯಾವ ಥರ ಮಾಡಬೇಕು ಅನ್ನೋದು. ನೋಡಿ ಎಲ್ಲ ಡಬಲ್ ಕ್ರೋಶ ಹಾಕಿದ್ದೀನಿ. ಒಂದು ಸತಿ ನಾವು ಹಾಕಿದ್ಮೇಲೆ ಕೌಂಟ್ ಮಾಡಿಕೊಂಡು ಚೆಕ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಪ್ರತಿಯೊಂದು ಆರ್ಚಲ್ಲೂ ಸೇಮ್ ಡಬಲ್ ಕ್ರೋಶನ ನಾವು ಹಾಕ್ಕೋಬೇಕಾಗುತ್ತೆ. ಒಂದರಲ್ಲಿ ಎಷ್ಟು ಹಾಕಿರ್ತೀವೋ ಆ ಥರ ಪ್ರತಿಯೊಂದರಲ್ಲೂ ನಾವು ಅಷ್ಟೇ ಡಬಲ್ ಕ್ರೋಶನ ಹಾಕಬೇಕಾಗುತ್ತೆ. ನಾನು ಇದರಲ್ಲಿ 14 ಡಬಲ್ ಕ್ರೋಶನ ಹಾಕಿದ್ದೀನಿ ಫ್ರೆಂಡ್ಸ್. 14 ಡಬಲ್ ಕ್ರೋಶ ಆದಮೇಲೆ ಅದೆಲ್ಲಿಗೆ ಬರುತ್ತೋ ಅಲ್ಲೇ ಹೋಗಿ ಸೀರೆ ಒಳಗಡೆಯಿಂದ ದಾರ ತಂದು ಲಾಕ್ ಮಾಡಿದ್ದೀನಿ. ಅದಾದಮೇಲೆ ಮತ್ತೆ 3 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಅದಾದಮೇಲೆ ಇವಾಗ ಮತ್ತೆ 3 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಅದಾದಮೇಲೆ ಇವಾಗ ಮತ್ತೆ ಕ್ರಿಸ್ಟಲ್ ಬೀಡನ್ನ ಹಾಕ್ಕೋಬೇಕಾಗುತ್ತೆ. ಕ್ರೋಶಗೆ ಕ್ರಿಸ್ಟಲ್ ಬೀಡನ್ನ ಹಾಕಿಬಿಟ್ಟು ಆಮೇಲೆ ದಾರಕ್ಕೆ ಹಾಕ್ಕೋಬೇಕಾಗುತ್ತೆ. ಅದಾದಮೇಲೆ ಬೀಡನ್ನ ಲಾಕ್ ಮಾಡಿ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಸೀರೆಗೆ ಲಾಕ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ 5 ಚೈನ್ ಹಾಕ್ಕೊಂಡು ಸೀರೆನ ಉಲ್ಟಾ ತಿರುಗಿಸ್ಕೊಂಡು ಈ ಬೀಡ್ ಲಾಕ್ ಇರುತ್ತಲ್ಲ ಆ ಲಾಕಲ್ಲಿ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಮತ್ತೆ 3 ಚೈನ್ ಹಾಕಿ ಮತ್ತೆ ಲಾಕ್ ಇರುತ್ತಲ್ಲ ಆ ಲಾಕಲ್ಲೇ ಲಾಕ್ ಮಾಡಿಬಿಟ್ಟು ಮತ್ತು ಇದಕ್ಕೆ ಇವಾಗ ಡಬಲ್ ಕ್ರೋಶನ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನಾವು ಇದು ಮಧ್ಯ ನಾವು ಕುಚ್ಚು ಕಟ್ಟೋಕ್ಕೆ ದಾರ ಬಿಡ್ತಾಯಿದ್ದೀವಿ. 3 ಚೈನ್ ಎಲ್ಲೆಲ್ಲ ಹಾಕಿದ್ದೀವೋ ಅಲ್ಲೆಲ್ಲ ಕುಚ್ಚು ಕಟ್ಟೋಕ್ಕೆ ಬಿಡ್ತಾ ಇರೋದು ಫ್ರೆಂಡ್ಸ್. ನೋಡಿ ಎಲ್ಲ ಆದಮೇಲೆ ಸೀರೆ ಪೂರ್ತಿ ಯಾವ ಥರ ಕಾಣಿಸ್ತಾ ಇದೆ. ಎಲ್ಲೆಲ್ಲಿ ಜಾಗ ಬಿಟ್ಟಿದ್ದೀವೋ ಅಲ್ಲೆಲ್ಲ ಕುಚ್ಚು ಕಟ್ಟಬೇಕಾಗುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಮತ್ತು ಇವಾಗ ನಾವು ಈ ಆರ್ಚ್ಗೂ 14 ಡಬಲ್ ಕ್ರೋಶನ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್.
ಈ ಥರ ಸೀರೆಯಲ್ಲಿ ಎಷ್ಟು ಆರ್ಚ್ ಬರುತ್ತೋ ಅಷ್ಟಕ್ಕೂ ನಾವು ಡಬಲ್ ಕ್ರೋಶನ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸ್ಕಿಪ್ ಮಾಡ್ತೀರ ನೋಡಿದ್ರೆ ನೀಟಾಗಿ ಮಾಡ್ಕೋಬೋದು. ನಾನು ಯಾವ ಥರ ಮಾಡಿದ್ದೀನೋ ಅದೇ ಥರ ನಿಮ್ಮದೂ ಬರುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. 14 ಆಗಿದೆಯಾ ಅಂತ ಒಂದು ಸತಿ ನಾವು ಕೌಂಟ್ ಮಾಡ್ಕೋಬೇಕಾಗುತ್ತೆ. ಆಚೆಲ್ಲ 14 ಆದಮೇಲೆ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಸೀರೆಗೆ ಲಾಕ್ ಮಾಡ್ಕೋಬೇಕಾಗುತ್ತೆ. ಲಾಕ್ ಆದಮೇಲೆ ಮತ್ತೆ 3 ಚೈನ್ ಹಾಕಿ ಲಾಕು, ಅದಾದಮೇಲೆ ಮತ್ತೆ 3 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಮತ್ತೆ ಕ್ರಿಸ್ಟಲ್ ಬೀಡನ್ನ ಹಾಕ್ಕೋಬೇಕಾಗುತ್ತೆ. ಬೀಡನ್ನ ಹಾಕ್ಕೋಬೇಕು. ಇದೇ ಥರ ಸೀರೆ ಪೂರ್ತಿ ನಾವು ಹಾಕಬೇಕಾಗುತ್ತೆ. ನಾವು ಎಲ್ಲೆಲ್ಲಿ ಜಾಗ ಬಿಟ್ಟಿದ್ದೀವೋ 3 ಚೈನದು ಅಲ್ಲೆಲ್ಲ ಕುಚ್ಚು ಕಟ್ಕೋಬೇಕಾಗುತ್ತೆ. ನಿಮಗೆ ಗೊತ್ತು, ಕುಚ್ಚು ಕಟ್ಟೋಕ್ಕೆ ನಾನು 157 ದಾರ ತೊಗೊಂಡು ಕುಚ್ಚು ಕಟ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.